ಇಂಥ ಅಪ್ಪ ಇಂಥ ಗಂಡ ಯಾರಿಗೂ ಬೇಡವೇ ಬೇಡ. ಪುಟಾಣಿ ಅಂತಾನೂ ನೋಡ್ಲಿಲ್ಲ, ಹೆಂಡತಿ ಅಂತಾನೂ ನೋಡ್ಲಿಲ್ಲ. ತಾಯಿ ಹಾಲು ಕೊಡ್ತಿದ್ರೆ ಈ ಕಡೆ ಮಲ್ಕೊಂಡು ಹಿಂಗೆ ಮಗ ತಿರ್ಸಿದ್ಲು. ಹಿಂದೆಲಿದ್ದ ಬಂದು ಕರೆಕ್ಟಾಗಿ ಹಿಂದೆ ಹೊಡೆದ ನಿಲ್ಲಿ. ಮೊದಲು ಮಲಗಿದ್ದ ಪುಟಾಣಿಗೆ ಸುತ್ತಿಗೆಯಿಂದ ಹೊಡೆದ. ಪತ್ನಿ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಂದೇ ಬಿಟ್ಟ ಪಾಪಿ. ಅವರಿಬ್ರು ಮದುವೆಯಾಗಿ 5-6 ವರ್ಷವಾಗಿತ್ತು ಅಷ್ಟೇ. ಮುದ್ದಾದ 3 ಮಕ್ಕಳಿದ್ವು. ಇತ್ತೀಚೆಗೆ ಪತಿಗೆ ಪತ್ನಿ ಮೇಲೆ ಅಕ್ರಮ ಸಂಬಂಧದ ಅನುಮಾನ ಶುರುವಾಗಿತ್ತು ನೋಡಿ. 7 ತಿಂಗಳ ಹಿಂದೆ ಜನಿಸಿದ ಮಗು ನನ್ನದಲ್ಲ, ಅಕ್ರಮ ಸಂಬಂಧದಿಂದ ಹುಟ್ಟಿದ ಮಗು ಅಂತ ಭಾವಿಸಿದ ಪತಿ ರಾಕ್ಷಸನಂತೆ ತನ್ನ ಪತ್ನಿ ಹಾಗೂ 7 ತಿಂಗಳ ಮಗುವನ್ನ ಅಮಾನುಷ್ಯವಾಗಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಗಣಿನಾಡಲ್ಲಿ ತಾಯಿ ಮಗುವಿನ ಬರ್ಬರ ಹತ್ಯೆ. ಅಕ್ರಮ ಸಂಬಂಧದ ಅನುಮಾನಕ್ಕೆ ಬಲಿಯಾದ 2 ಜೀವಗಳು. ಎಸ್, ಈ ಅನುಮಾನ ಅನ್ನೋದೇ ಹಾಗೆ ಕಣ್ರಿ. ಯಾರನ್ನ ಯಾವಾಗ ಬಲಿ ಪಡೆಯುತ್ತೋ ಗೊತ್ತಿಲ್ಲ ನೋಡಿ. ಗಣಿನಾಡು ಬಳ್ಳಾರಿಯ ಅಂದ್ರಾಳು ಪ್ರದೇಶದಲ್ಲಿ ಅನುಮಾನ ಎಂಬ ಪಿಚಾಚಿಗೆ 2 ಅಮಾಯಕ ಜೀವಗಳು ಬಲಿಯಾಗ್ಬಿಟ್ಟಿವೆ. ನಮ್ಮದು ವರದಕ್ಷಿಣೆ ಅದು ದುಡ್ಡು ಕೊಟ್ಟಿದ್ವಿ, ಅದು ಸಾಲಲ್ಲ ಅಂತೇಳಿ ಇನ್ನೂ ತೊಗೊಂಡು ಬಾ ಅಂತ ಡೈಲಿ ಟಾರ್ಚರ್ ಇಡ್ತಿದ್ದ. ತೊಗೊಂಡು ಬರಲಿಲ್ಲ ಅಂದರೆ ನಿನ್ನ ಮೇಲೆ ಅನುಮಾನ ಐತೆ, ಅದು ಇದಾಯ್ತು ಅಂತೇಳಿ ನಾನು ಈ ಥರ ಇದು ಮಾಡ್ತೀನಿ ಒಂದೊಂದು ದಿನ ಅಂತೇಳಿ ದಿನ ಹೇಳ್ತಿದ್ನಂತೆ. ಆದರೆ ಅಂತಾರೆ ಬಿಡು, ಗಂಡ ಸಿಟ್ಟಿನಲ್ಲಿ ಅಷ್ಟು ಮಾತ್ರ ಏನು ಇದು ಮಾಡ್ತಾನೆ ಅಂತೇಳಿ ಇವರು ನೆಗ್ಲೆಕ್ಟ್ ತೊಗೊಂಡ್ರು. ನಮ್ಮನ್ನು ಒಂದು 2-3 ಸಾರಿ ಗಲಾಟೆ ಆಯಿತು. ಅವ್ರದ್ದೇ ಗಂಡ ಅಂತಿದೆ. ನಾವು ಬಂದ್ವಿ, ಎದಕ್ಕೆ ಜಗಳ ಆಡ್ತೀರಿ, ನಿಮ್ಗೆ ಏನು ಕಡಿಮೆ ಆಗಿದೆ, ಕೆಲಸ ಮಾಡ್ಕೊತೀರಿ, ಎಲ್ಲ ಚೆನ್ನಾಗಿರ್ರಿ, ಹಂಗೆ ಅಂತ ಹೇಳ್ತೀವಿ. ನಮ್ಮ ತಂಗಿ ಹೋಗಲ್ಲ, ಅವ್ನು ಸೈಕೋ ಆಗಿಬಿಟ್ಟಿದ್ದಾನ, ನನಗೆ ಹೊರಗಡೆ ಬೇರೆಯವ್ರು ಇದ್ದಾರ, ನಿನ್ಗೆ ದುಡ್ಡು ಬೇಕಂತ ಹೇಳಿ ನಾನು ಕೊಡ್ತೀನಿ, ನೀನು ನಾನು ಬಿಟ್ಟು ಹೋಗ್ಬಿಡುವ ಅಂತ ಹೇಳ್ತಿದ್ನಂತೆ. ಬಾತ್ರೂಮ್ಗೆ ಹೋದ್ರೂ ಅನುಮಾನಂತೆ, ಮನೆಗೆ ಮಲ್ಕೊಂಡ್ರೂ ಅನುಮಾನಂತೆ. ಎಷ್ಟು ವರ್ಷದಿಂದ ಇದು ಟಾರ್ಚರ್ ಸರ್? ಇದು ಒಂದು 4 ವರ್ಷಲಿದ್ದು ಹಿಂಗೈತೆ ಸರ್. ಬಳ್ಳಾರಿ ನಗರದ ಅಂದ್ರಾಳ ಪ್ರದೇಶದಲ್ಲಿ ನಿನ್ನೆ ತಡರಾತ್ರಿ ಅತ್ಯಂತ ಬರ್ಬರ ಕೃತ್ಯವೊಂದು ನಡೆದೋಗ್ಬಿಟ್ಟಿದೆ. ಕೌಟುಂಬಿಕ ಕಲಹ ಹಾಗೂ ಪತ್ನಿಯ ಶೀಲ ಶಂಕಿಸಿ ರಾಕ್ಷಸ ಪತಿಯೊಬ್ಬ ತನ್ನ ಸ್ವಂತ ಪತ್ನಿ ಮತ್ತು 7 ತಿಂಗಳ ಹಸುಗೂಸನ್ನ ಸುತ್ತಿಗೆಯಿಂದ ಹೊಡೆದು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾನೆ. ಇಪ್ಪತ್ತೈದು ವರ್ಷದ ರಾಜೇಶ್ವರಿ ಹಾಗೂ 7 ತಿಂಗಳ ಮಗು ಅಶ್ವಿನಿ ಕೊಲೆಯಾದ ದುರ್ದೈವಿಗಳು. ಕೃತ್ಯ ಎಸಗಿದ ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದ ಆರೋಪಿ ಹೊನ್ನೂರು ಸ್ವಾಮಿ ಅನಂತರ ಅದೇನಾಯ್ತೋ ಏನೋ ಗೊತ್ತಿಲ್ಲ ಕಣ್ರಿ, ಓಡೋಡಿ ಬಂದು ತಾನಾಗಿ APMC ಪೊಲೀಸ್ ಠಾಣೆಗೆ ಬಂದು ಶರಣಾಗ್ಬಿಟ್ಟಿದ್ದಾನೆ. ಕೊಲೆ ನಡೆದ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯ ಸಾರ್ವಜನಿಕರು ಆಕ್ರೋಶಗೊಂಡಿದ್ರು. ಹೊರಗಡೆ ಇದ್ದರೆ ಸಾರ್ವಜನಿಕರೇ ಹೊಡೆದು ಸಾಯಿಸ್ತಾರೆ ಎನ್ನುವ ಭಯಕ್ಕೆ ಆರೋಪಿ ನೇರವಾಗಿ ಪೊಲೀಸರ ಬಳಿ ಓಡಿ ಬಂದು ಶರಣಾಗಿದ್ದಾನೆ. 5 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈ ದಂಪತಿಗೆ ಇನ್ನಿಬ್ಬರು ಮಕ್ಕಳುಗಳಿವೆ. ಅದೃಷ್ಟವಶಾತ್ ಕೊಲೆಯಾದ ಸಮಯದಲ್ಲಿ ಅವರು ಬೇರೆಯವರ ಮನೆಯಲ್ಲಿದ್ರು. ಆ ಕಾರಣದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನೋಡಿ. ದಿನ ಫೋನ್ ಮಾಡ್ತಿದ್ಲು ನನಗೆ. ಲಾಸ್ಟಿಗೆ ಅವ್ನು ಕೊಳ್ಳು ಬಿಟ್ಟೆ ಸರ್. ಅವನಂತ ಇರಬೇಡ ಸರ್, ಇರಬಾರ್ದಷ್ಟೇ. ಏನಿಲ್ಲ ಸರ್, 1 ವಾರ ಆಯ್ತಂತ ಗುದ್ದಾಡಿ, ಮತ್ತೇನೋ 3 ದಿವಸ ಬೇಸಾಯ್ತೀನಿ, ನಾನು ಅಲ್ಲಿ ತೋರಿಸ್ತೀನಿ ಇಲ್ಲಿ ತೋರಿಸ್ತೀನಿ ತೋರ್ಸನಂತ ತೋರಿಸಿ ನಿನ್ನೇನೋ ಸಾಯಿಬಾಬ್ ಕೂಡ ಹೋಗಿ ಬಂದಾರಂತ. ರಾತ್ರಿ ಬೇಯಿಸಿದ್ರಂತ. ಅದು ಏನು ತತ್ತೇನು ಮಾಡಿದ್ರೆ ನಮ್ಮ ಬೇಸರ ಇವರು ಉಂಬಾಕಿಲ್ಲ ತವ್ರ ಮನೆಯವರು. ದೊಡ್ಡಣ್ಣಿಗೆ ರಾತ್ರಿ ಬೆವರ ಕುಂತ್ಕೊಂಡು ಉಣ್ಣೋಣ ಅಂತ ಕೊಟ್ಟು ಹೋಗಲ್ಲ, ಮಗಳನ್ನ ಎತ್ಕೊಂಡು ಹೋಗೋದು 3 ನಿಮಿಷಕ್ಕೆ ಇಲ್ಲ, ಸಾಯಿಸಿ ಓಡಿಬಿಟ್ಟನು. ಅದು ತಾಯಿ ಇದ್ದು ಕೂಡ ನಾನು ನೋಡಿಲ್ಲ ಅಂತ ಓಡೋಗಳ ನೋಡಿ. ಯಾವಾಗ ಫಂಕ್ಷನ್ ಕೊಡ್ತಿದ್ದ ಸರ್, ಕೊಡ್ತಿದ್ದ ಗಲಾಟೆ ಸರ್. ಆ 3 ಮಕ್ಕಳಿಗೂ ನನಗೆ ಸಂಬಂಧ ಇಲ್ಲ, ನನಗೆ ಹುಟ್ಟಿಲ್ಲ ಅಂತಾನು. ಮತ್ತೆ ಯಾವ ತಗ ಹೋಗಿ ಹುಟ್ಟಿಸ್ಕೊಂಡಿರ್ತವೆ. ಎಷ್ಟು ಮಕ್ಕಳು? 3 ಸರ್. ಇನ್ನ ಇಬ್ರು ನಮ್ಮ ಮನೇಲಿ ಇದ್ರು, ಉಳ್ಕೊಂಡ್ರು. ಅಲ್ಲಿ ತವ್ರ ಮನೆಗೆ ಇದಾರ ಇಲ್ಲಿದ್ರು, ಅವು ಕೂಡ ಹೋಗ್ತಿದ್ರು.
ಶವಾಗಾರದ ಮುಂದೆ ಮುಗಿಲು ಮುಟ್ಟಿದ್ದ ಆಕ್ರಂದನ. ಅನುಮಾನ ಪಿಶಾಚಿಯನ್ನ ಸಹಿಸಿಕೊಂಡು ಹೋಗ್ತಿದ್ದ ಪತ್ನಿ. ವಿಮ್ಸ್ ಆಸ್ಪತ್ರೆಯ ಶವಾಗಾರದ ಮುಂದೆ ಮೃತ ರಾಜೇಶ್ವರಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮದುವೆಯಾದಾಗಲಿಂದಲೂ ವರದಕ್ಷಿಣೆ ತರುವಂತೆ ನಿರಂತರ ಕಿರುಕುಳ ನೀಡುತ್ತಿದ್ದ ಈ ಹೊನ್ನೂರು ಸ್ವಾಮಿ ಅನುಮಾನದ ಪಿಶಾಚಿಯಾಗಿದ್ದ ಕಣ್ರಿ. ಗಂಡ ಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ಮಗಳು ಎಲ್ಲವನ್ನ ಸಹಿಸಿಕೊಂಡಿದ್ಲು ಅಂತಾರೆ ಅವರ ಪೋಷಕರು. ಆದ್ರೆ ಕ್ರೂರಿ 7 ತಿಂಗಳ ಹಸುಗೂಸನ್ನ ನೋಡದೆ ಸುತ್ತಿಗೆಯಿಂದ ಹೊಡೆದು ಸಾಯಿಸಿಬಿಟ್ಟಿದ್ದಾನೆ. ಈ ಕೊಲೆಯಲ್ಲಿ ಆರೋಪಿಯ ತಾಯಿ ಲಕ್ಷ್ಮಿ ಪಾತ್ರವೂ ಇದೆ ಅಂತ ರಾಜೇಶ್ವರಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಿಮಗೆ ಮಾಹಿತಿ ಹೆಂಗೆ ಗೊತ್ತಾಯ್ತು? ಆ ಟೈಮ್ನಾಗ ಏನಾಯ್ತು ಸರ್? ಬಟ್ ನಮ್ಮ ತಂಗಿ ನಮ್ಮ ಮನೆ ಹತ್ರ ಇದ್ಲು. ರಾತ್ರಿ ಕರೆಕ್ಟ್ 7:45 8 ಗಂಟೆ ಆಗಿತ್ತು. ಆ ಹುಡುಗಿಗೆ, ಚಿಕ್ಕ ಹುಡುಗಿಗೆ ಒಂದು ಬಣ್ಣಿ ತಂದಿದ್ವಿ. ಆ ರೌಂಡ್ ಕಾಲು ಇಡೋದು ಬರ್ತಲ್ಲ, ಆ ಬಣ್ಣಿ ತಂದರೆ ಅದ್ರ ಕೊಟ್ಟು ಆಟ ಆಡ್ತಿದ್ಲು. ಕುಂದಿರಿಸಿ ಆಟ ಆಡಿಸ್ತಿದ್ದೆ ನಾನು. ಆಯಮ್ಮ ಕೂಡ ಅಲ್ಲೇ ಇದ್ಲು. ಆಯಮ್ಮ ಅಲ್ಲಿದ್ದಾಗ ನಮ್ಗೆ ಟೈಮ್ ಆತಮ್ಮ, ಇದು ಏನೋ ಮನೆಯಲ್ಲಿ ಏನೋ ತತ್ತಿ ಮಾಡಿದ್ರಂತೆ. ಆಯಮ್ಮ ಹೋಗಿ ತತ್ತಿ ತಂದು ಕೊಟ್ಲು. ಉಳ್ದೈತೆ ನಾವು ಬೇಸ್ತಾರ ತಿನ್ನಲ್ಲ ಹಂಗಂತೇಳಿ ತಗೊಂಡು ಹೋದ್ಮೇಲೆ ನಾವು ಮಲ್ಕೊಂತೀವಿ, ನಮ್ಮ ಟೈಮ್ ಆಗೈತೆ ಅಂತೇಳಿ ಹುಡುಗಿನ ಹತ್ಕೊಂಡು ಅವಾಗ ಹೋದ್ಲು ಅಲ್ಲಿ ಬಂಡಿ ಬಿಟ್ಟು. ಹೋದ್ಮೇಲೆ ಒಂದು 10-20 ನಿಮಿಷಕ್ಕೆ ನಾವೆಲ್ಲರೂ ಎದ್ದು ಊಟಕ್ಕೆ ಹೋದ್ವಿ. ನಾವೆಲ್ಲರೂ ಒಂದೇ ಟೈಮ್ ಊಟ ಮಾಡೋದು. ಎಲ್ಲರೂ ಎದ್ದು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋದಾಗ ಒಂದು 10-15 ನಿಮಿಷ ಒಂದು 15 ನಿಮಿಷ ಬಿಟ್ಟು ಅವರಮ್ಮ ಕೂಡ ಹಾಲಲ್ಲೇ ಇದ್ದಾಳೆ. ಅವರಮ್ಮ ಅವನು ಯಾವಾಗಾದರೆ ಈ ಥರ ಮಾಡಿ 2 ವೀಲರ್ ಹಾಕ್ಕೊಂಡು ಹೊಂಟೋದಾಗ ಆಯಮ್ಮ ಬಂದು ಆ ಕಡೆ ನೋಡ್ಕೊಂಡು ಹೊರಗಡೆ ಬಂದು ಲಬ 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 ಬಂದು ಹೊಡ್ಕೊಂತಾಳೆ. ಇದು ಮಾಡಿರೋದು ತಾಯಿ ಮಗ. ತಾಯಿ ಕೂಡ ಅಂತಿದ್ಲಂತೆ, మనకి ಬೇರೆ ఇష్టమైంది నువ్వు ఇట్లా ఉండద్దు ఇడిచిపోయాడని. ఇప్పుడు తెలుగుನಾಗ ಹೇಳ್ತೇನೆ ಒಂದು ಮಾತು. ಅವನಿಗೆ ಈ ಅಮ್ಮ ಬಿಟ್ಟು ಹೋಗ್ಬೇಕಂತೆ, ಬೇರೆ ಬೇಕಂತೆ. ಇಲ್ಲ ಅಂತಂದರೆ ನಿನ್ನ ಮೇಲೆ ಅನುಮಾನ ಸೃಷ್ಟಿಸಿಬಿಡ್ತೀನಿ ನಾನು. ಈಗೇನು ತಗೊಂಡು ಹೊಡೆದಿದ್ದಾಳೆ ಸರ್? ಗನ್ ಸುತ್ತಿಗಿನಲ್ಲಿ, ದೊಡ್ಡ ಸುತ್ತಿಗೆ. ಸುತ್ತಿಗಿನೂ ಕೂಡ ಅಲ್ಲೇ ಇದೆ. ಇನ್ನು ಯಾರ್ಯಾರು ಹೊಡೆದ? ಮಗಳಿಗೆ ಫಸ್ಟ್ ತಾಯಿ ಹೊಡೆದ. ತಾಯಿ ಹಾಲು ಕೊಡ್ತಿದ್ರೆ ಈ ಕಡೆ ಮಲ್ಕೊಂಡು ಹಿಂಗೆ ಮಗ ತಿರ್ಸಿದ್ಲು. ಹಿಂದೆಲಿದ್ದ ಬಂದು ಕರೆಕ್ಟಾಗಿ ಹಿಂದೆ ಹೊಡೆದಾನ ಇಲ್ಲಿ. ಘಟನೆ ಸಂಬಂಧ ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಪ್ರತಿಕ್ರಿಯಿಸಿದ್ದಾರೆ. ಪತ್ನಿಯ ಶೀಲ ಶಂಕಿಸಿ ಹಾಗೂ 7 ತಿಂಗಳ ಮಗು ತನ್ನದಲ್ಲ ಎನ್ನುವ ಅನುಮಾನದಿಂದಲೇ ಹೊನ್ನೂರು ಸ್ವಾಮಿ ಹತ್ಯೆ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಕೃತ್ಯ ನಡೆದ ಸಮಯದಲ್ಲಿ ಮನೆಯಲ್ಲೇ ಇದ್ದ ಆರೋಪಿಯ ತಾಯಿ ಲಕ್ಷ್ಮಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮೃತರ ಸಹೋದರ ಸುರೇಶ್ ನೀಡಿದ ದೂರಿನನ್ವಯ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ತನಿಖೆ ತೀವ್ರಗೊಂಡಿದೆ. ನಿಮಗೇನಾಗಬೇಕು? ಹೆಣ್ಮಗಳು ಸರ್, ನನ್ನ ಗಂಡನ ತಂಗಿ ಸೊಸೆ ಆಗ್ಬೇಕು. ಹಾಂ ಸರ್, ಜಗಳ ಆಯಿತು. ಬರೀ ಅನುಮಾನ ಬೀಳ್ತಾರೆ, ರೊಕ್ಕ ಬೇಕಂತಾನೆ, ವರದಕ್ಷಿಣೆ ಬೇಕಂತಾನೆ ಅಂತ ದಿನ ಜಗಳ ಆಡ್ತಾನೆ. ಅಣ್ಣವ್ರಿಗೆ ಹೇಳಿದ್ರೆ ಮತ್ತೆ ಅವರು ಹೊಡೆದ್ರೆ 5 ಜನ ಗಂಡು ಮಕ್ಳಿದ್ದಾರೆ. ಹೊಡೆದ್ರೆ ಮತ್ತೆ ನನ್ನ ಗಂಡ ಹೋಗ್ತಾನಲ್ಲ, ಏನೇನು ಆಗ್ತೈತೆ ಅಂತಂದು ಅವಳಿಗೆ ಹಂಗೆ ಮುಚ್ಚಿಟ್ಕೊಂಡು ಸರ್ ನಮ್ಮ ಹತ್ರ ಹೋಗಿ ಹೇಳ್ತಿದ್ಲು ಸರ್. ಅವಳಿಗೆ ನಮ್ಮ ಅಣ್ಣ ಫ್ರೆಂಡ್ ಆಗಿದ್ಲು ಸರ್, ಎಲ್ಲ ಹೇಳ್ತಿದ್ಲು ಸರ್ ನಮ್ಮ ಹತ್ರ. ನಮ್ಮ ಅಣ್ಣವ್ರಿಗೆ ಹೇಳ್ಬೇಡಮ್ಮ, ಮತ್ತೆ ಏನಾದ್ರೆ ಹೊಡೆದು ಬಿಟ್ರೆ ನನಗೆ ಗಂಡ ಇಲ್ದಂಗೆ ಆಗ್ಬಿಡ್ತಾನೆ, ನನ್ನ ಮಕ್ಳು ಅನ್ಯಾಯ ಆಗ್ತಾರೆ, ನನಗೆ ಗಂಡ ಬೇಕು ಎಂತನಾದರೂ ನನಗೆ ಒಳ್ಳೆಯೇ ಅಂತಂದು ಅಂತಿದ್ಲು ಸರ್. ಬರೀ ಅನುಮಾನ ಪಡ್ತಿದ್ರು ಸರ್ ದಿನಾಲಿ. 5 ವರ್ಷಲಿದ್ದ ಹಂಗೆ ಕಾಪುರ ಮಾಡಿದ್ರು ಸರ್. ಸಣ್ಣ ಮಗುವನ್ನ ಕರುಣಿನ ತೋರ್ಲಾಗ ಸಣ್ಣ ಮಗುಗನೇ ನೋಡಿಲ್ಲ ಸರ್. ತಲೆಯೆಲ್ಲ ಹೊರಗೆ ಬಂದಂಗೆ ಹೊಡೆದ್ಬಿಟ್ಟಿದ್ದಾನೆ ಸರ್ ಅವನು. ಅಂಥವ್ನು ಶಿಕ್ಷೆ ಮಾಡಬೇಕು ಸರ್. ಇಲ್ಲ ಸರ್, ಭಾಳ ಸರಿ ಜಗಳ ಮಾಡ್ತಿದ್ವಿ ಸರ್. ಗಂಡ ಹೆಂಡತಿ ಜಗಳ ಮಾಮೂಲಿ ಅಂತಂದು ಎಲ್ಲರೂ ತಿಳ್ಕೊಂಡ್ರು ಸರ್. ಈ ಥರ ಮಾಡ್ತಾರೆ ಅಂತಂದು ಯಾವಾಗ ತಿಳ್ಕೊಂಡಿಲ್ಲ ಸರ್. ಒಟ್ಟಾರೆ ಒಂದು ಅನುಮಾನದಲ್ಲಿ ಸಿಲುಕಿದ್ದ ಪತಿಯ ರಾಕ್ಷಸ ವರ್ತನೆಗೆ 2 ಜೀವಗಳು ಬಲಿಯಾಗಿವೆ ನೋಡಿ. ಈತನಿಗೆ ಅಷ್ಟು ಅನುಮಾನ ಇದ್ದಿದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಿಡಬೇಕಾಗಿತ್ತು. ಪಾಪ ಯಾವುದೇ ತಪ್ಪು ಮಾಡದ ಹಸುಳೆಯ ಜೀವ ತೆಗೆಯೋದು ಎಂಥವರ ರಕ್ತ ಕುದಿಯುವಂತೆ ಮಾಡುತ್ತದೆ. ಇಷ್ಟೊಂದು ಕ್ರೂರಿಗಳು ನಮ್ಮ ಸುತ್ತಲೂ ಇದ್ದಾರಾ ಎಂಬ ಅನುಮಾನ ತರಿಸುವಂತೆ ಮಾಡುತ್ತದೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.